ಅಣ್ಣವ್ರನ್ನ ಈ ಸಿನಿಮಾದಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ಅಣ್ಣವ್ರನ್ನ ಬದುಕಿಸ್ಬೇಕಾಗಿತ್ತು ಅಂತೇಳಿ ನಮ್ಮ ಚಿತ್ರಮಂದಿರನೇ ರಣರಂಗ ಆಗ್ಬಿಡುತ್ತಂತೆ. ಹುಲಿಯ ಹಾಲಿನ ಮೇವು 10 ದಿನ ಮುಂಚಿತವಾಗಿಯೇ ಅಣ್ಣವರ ಭರ್ಜರಿ ಕಟೌಟನ್ನು ಚಿತ್ರಮಂದಿರದ ಮುಂದೆ ನಿಲ್ಲಿಸ್ಬಿಡ್ತಾರಂತೆ. ತಾಯಿಗೆ ತಕ್ಕ ಮಗ ಸಿನಿಮಾ ಕೂಡ 17ನೇ ವಾರದಲ್ಲೂ ಹೌಸ್ಫುಲ್ ಆಗ್ತಾನೆ ಇರುತ್ತೆ. ಆ ಟೈಮ್ನಲ್ಲಿ ಹುಲಿಯ ಹಾಲಿನ ಮೇವು ಸಿನಿಮಾ ರಿಲೀಸ್ ಆಗುವಂಥದ್ದು. ಮೈಸೂರಿನಲ್ಲಿ 3 ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತಾರೆ. ಅಣ್ಣವರ ಅಭಿನಯದಲ್ಲಿ ಮೊಟ್ಟ ಮೊದಲ ಸಿನಿಮಾಸ್ಕೋಪ್ ಸಿನಿಮಾ. ಅಣ್ಣವರ ಅಭಿನಯದ ಹುಲಿಯ ಹಾಲಿನ ಮೇವು ಇದು 1979ರಲ್ಲಿ ರಿಲೀಸ್ ಆಗುತ್ತೆ. ಹುಲಿಯ ಹಾಲಿನ ಮೇವು ರಿಲೀಸ್ಗೂ ಮುಂಚೆ ಸಾಕಷ್ಟು ವಿಚಾರಗಳಿಂದ ಸದ್ದು ಮಾಡುತ್ತೆ. ಮೊದಲನೇದು ಅಣ್ಣವರು ಐತಿಹಾಸಿಕ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು. ಮತ್ತೊಂದು ಆ ಸಿನಿಮಾದ ಬಜೆಟ್ ಬಹಳನೇ ಖರ್ಚು ಮಾಡಿ ಆ ಸಿನಿಮಾವನ್ನು KCN ಮೂವೀಸ್ ಅವರು ನಿರ್ಮಿಸ್ತಾ ಇರ್ತಾರೆ. 78ರಲ್ಲಿ ಪಾರ್ವತಮ್ಮನವರು ನಿರ್ಮಾಪಕರು ಕೂಡ ಆಗಿ ಶಂಕರ್ ಗುರು ತಾಯಿಗೆ ತಕ್ಕ ಮಗ ಸಿನಿಮಾವನ್ನು ನಿರ್ಮಾಣ ಮಾಡಿ ಯಶಸ್ವಿ ನಿರ್ಮಾಪಕಿ ಅಂತ ಅನಿಸ್ಕೊಂಡಿರ್ತಾರೆ. ಆ ಟೈಮ್ನಲ್ಲಿ KCN ಮೂವೀಸ್ ಅವರಿಗೆ ಕಾಲ್ ಶೀಟ್ ಕೊಡುವಂಥದ್ದು. KCN ಮೂವೀಸ್ ಅವರು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಹುಲಿಯ ಹಾಲಿನ ಮೇವು ಸಿನಿಮಾವನ್ನು ನಿರ್ಮಿಸ್ತಾ ಇರ್ತಾರೆ. ಆಗಲೇ ಆ ಸಿನಿಮಾದ ಬಗ್ಗೆ ಎಲ್ಲಿಲ್ಲದ ಕುತೂಹಲ ಶುರು ಆಗುತ್ತೆ. ತುಂಬಾ ಖರ್ಚು ಮಾಡ್ತಾ ಇದ್ದಾರಂತೆ, ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆಯಂತೆ, ಭಾಳ ಅದ್ಧೂರಿಯಾಗಿ ಮೂಡಿ ಬರ್ತಿದೆಯಂತೆ ಸಿನಿಮಾ. ಅಣ್ಣವ್ರು ಇದರಲ್ಲಿ ಕತ್ತಿ ವರ್ಷನ ಸೂಪರಾಗಿ ಮಾಡಿದಾರಂತೆ ಅಂತೆಲ್ಲ ಸಿನಿಮಾ ರಿಲೀಸ್ಗೂ ಮುಂಚೆ ಅಭಿಮಾನಿಗಳು ಅವರವರಲ್ಲೇ ಚರ್ಚೆ ನಡೀತಾ ಇರೋದು. ಆ ಥರ ಕ್ರೇಜ್ ಕ್ರಿಯೇಟ್ ಮಾಡಿಬಿಡುತ್ತೆ. ಮತ್ತು ಆ ಸಿನಿಮಾದ ನಾಯಕಿಯಾಗಿ ಜಯಪ್ರದಾ, ಆ ಸಿನಿಮಾದ ನಿರ್ದೇಶಕರು ವಿಜಯ್ ಅವರು ಮಯೂರ ಸಿನಿಮಾವನ್ನು ನಿರ್ದೇಶನ ಮಾಡಿರ್ತಾರೆ, ಸನಾದಿ ಅಪ್ಪಣ್ಣವನ್ನು ನಿರ್ದೇಶನ ಮಾಡಿರ್ತಾರೆ. ಎಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ. ಹೀಗಾಗಿ ಆ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ. ಮತ್ತು ಹುಲಿಯ ಹಾಲಿನ ಮೇವು ಸಿನಿಮಾಸ್ಕೋಪ್ ಸಿನಿಮಾ, ಅಣ್ಣವರ ಅಭಿನಯದಲ್ಲಿ ಮೊಟ್ಟ ಮೊದಲ ಸಿನಿಮಾಸ್ಕೋಪ್ ಸಿನಿಮಾ. ಅದು ಕೂಡ ಆಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದು. ಸಿನಿಮಾಸ್ಕೋಪ್ ಮಾಡ್ತಾ ಇದ್ದಾರೆ ಅಂದರೆ ಆ ಸಿನಿಮಾದಲ್ಲಿ ಏನೋ ವಿಶೇಷತೆ ಇರುತ್ತೆ, ತುಂಬಾ ಖರ್ಚಾಗಿರುತ್ತೆ, ಆ ಸಿನಿಮಾ ಅದ್ಧೂರಿಯಾಗಿರೋದಕ್ಕೆ ಸಿನಿಮಾಸ್ಕೋಪ್ ಮಾಡ್ತಾ ಇದ್ದಾರೆ ಅಂತ ಆಗ ಮಾತುಗಳು. ಹಿಂದಿ ಚಿತ್ರರಂಗದಲ್ಲಾಗ್ಬೋದು, ತಮಿಳಾಗ್ಬೋದು, ಸಿನಿಮಾಸ್ಕೋಪ್ ಸಿನಿಮಾ ಬರ್ತಾ ಇದೆ ಅಂದರೆ ಆ ಸಿನಿಮಾ ಏನೋ ಒಂದು ವಿಭಿನ್ನವಾಗಿರುತ್ತೆ, ತುಂಬಾ ಖರ್ಚು ಮಾಡಿ ಆ ಸಿನಿಮಾವನ್ನು ತೆಗೆದಿರ್ತಾರೆ ಅನ್ನೋ ಒಂದು ಮಾತುಗಳಾಗ ಕೇಳಿ ಬರ್ತಾ ಇದೆ. ಹೀಗಾಗಿ ಹುಲಿಯ ಹಾಲಿನ ಮೇವು ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆ, ಸಾಕಷ್ಟು ಕಾರಣಗಳಿಂದ ಶುರುವಾಗುತ್ತೆ. ಆ ಸಿನಿಮಾ ಶೂಟಿಂಗ್ ಶುರು ಆದಮೇಲೆ ಆ ಸಿನಿಮಾದ ಬಗ್ಗೆ ಪತ್ರಿಕೆಗಳಲ್ಲಿ ಸುದ್ದಿ ಬರ್ತಾ ಇರುತ್ತೆ. ಇವತ್ತು ಯುದ್ಧದ ದೃಶ್ಯವನ್ನು ತೆಗೆದ್ರು, ಭಾಳ ಅದ್ಧೂರಿಯಾಗಿ ಮೂಡಿ ಬಂದಿದೆ, ಅಣ್ಣವ್ರ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ ಅಂತೆಲ್ಲ ಪತ್ರಿಕೆಯಲ್ಲಿ ವಿಚಾರಗಳು ಬರ್ತಾ ಇರುತ್ತೆ. ಅದನ್ನು ಓದಿ ಅಭಿಮಾನಿಗಳಿಗೆ ಮತ್ತೆ ಆ ಸಿನಿಮಾವನ್ನು ಯಾವಾಗ ಕಣ್ ತುಂಬ್ಕೋತೀವೋ ಅನ್ನೋ ಒಂದು ತವಕ. ಜೊತೆಗೆ ಆ ಟೈಮ್ನಲ್ಲಿ ರಿಲೀಸ್ ಆಗಿರೋಂತಹ ಶಂಕರ್ ಗುರು 1 ವರ್ಷಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಆಪರೇಷನ್ ಡೈಮಂಡ್ ರಾಕೆಟ್ ಬಂದಿರುತ್ತೆ, ಅದು ಕೂಡ 100 ದಿನ. ತಾಯಿಗೆ ತಕ್ಕ ಮಗ ಅದು ಕೂಡ 25 ವಾರಗಳ ಪ್ರದರ್ಶನವಾದಂತಹ ಸಿನಿಮಾ. ಆ ಟೈಮ್ನಲ್ಲಿ ಈ ಸಿನಿಮಾದ ಶೂಟಿಂಗ್ ಸೆಟ್ಟೇ ಇರುತ್ತೆ. ಹುಲಿಯ ಹಾಲಿನ ಮೇವು ಸಿನಿಮಾ ಸೆಟ್ಟೇ ಇರಿದಾಗ ಶಂಕರ್ ಗುರು ಸಿನಿಮಾ ಇನ್ನೂ ಪ್ರದರ್ಶನ ಆಗ್ತಾನೆ ಇರುತ್ತೆ. ಆ ಟೈಮ್ನಲ್ಲೇ ತಾಯಿಗೆ ತಕ್ಕ ಮಗ ಕೂಡ ರಿಲೀಸ್ ಆಗುತ್ತೆ. ಹುಲಿಯ ಹಾಲಿನ ಮೇವು ಯಾವ ರೀತಿ ಕ್ರೇಜ್ ಕ್ರಿಯೇಟ್ ಮಾಡಿತ್ತು ಅಂದರೆ ಆ ಸಿನಿಮಾಗೆ ಭರ್ಜರಿ ಓಪನಿಂಗ್ ಸಿಗತ್ತೆ ಮತ್ತು ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಹರಿದು ಬರ್ತಾರೆ. ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ ಮೈಸೂರಿನಲ್ಲಿ 3 ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತಾರೆ. ಮೈಸೂರಿನ ರಣಜಿತ್, ಗಾಯತ್ರಿ ಮತ್ತು ಶ್ಯಾಮ್ ಸುಂದರ್ ಅಂದರೆ ರಿಜೆನ್ಸಿ ಥಿಯೇಟ್ರು, ಈ 3 ಚಿತ್ರಮಂದಿರದಲ್ಲಿ ಹುಲಿಯ ಹಾಲಿನ ಮೇವು ಸಿನಿಮಾ ರಿಲೀಸ್ ಆಗುತ್ತೆ. ಅದು 3 ಥಿಯೇಟ್ರಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಅಣ್ಣವ್ರದ್ದು ಹೆಚ್ಚು ಅಂದರೆ 2 ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾಯಿದ್ರು. ಆದರೆ ಹುಲಿಯ ಹಾಲಿನ ಮೇವು ಸಿನಿಮಾ 3 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದ್ಧೂರಿಯಾಗಿ ಬಂದಿರೋದಕ್ಕೆ ಈ ಸಿನಿಮಾ 3 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಎಲ್ಲ ಚರ್ಚೆ. ಬೆಂಗಳೂರಿನಲ್ಲಿ ಸಾಗರ್, ಊರ್ವಶಿ ಮೇನ್ ಥಿಯೇಟ್ರು. ಆ ಸಿನಿಮಾ ರಿಲೀಸ್ ಆದಾಗ ನಮ್ಮ ಮೈಸೂರಿನ ರಣಜಿತ್ ಚಿತ್ರಮಂದಿರದಲ್ಲಿ ನಮ್ಮ ತಂದೆ ಈಗಲೂ ನೆನಪು ಮಾಡ್ಕೋತಾರೆ. ಏನಾಗಿತ್ತು, ಯಾವ ರೀತಿ ಜನ ಸೇರಿದ್ರು ಅಂದರೆ, ಹಿಂದೆ ಬಂದಂತಹ ತಾಯಿಗೆ ತಕ್ಕ ಮಗ ಈ ಸಿನಿಮಾದಲ್ಲಿ ಬೆಂಗಳೂರಿನಲ್ಲಿ ಟಿಕೆಟ್ ತಗೊಳ್ಳುವಂತಹ ಸಂದರ್ಭದಲ್ಲಿ ಕಾಲು ತುಳಿತ ಉಂಟಾಗಿ 2 ಅಭಿಮಾನಿಗಳು ಸಾವನ್ನಪ್ಪಿರ್ತಾರೆ. ಅದಾದಮೇಲೆ ಸರ್ಕಾರದಿಂದನೇ ಆದೇಶ ಆಗ್ಬಿಡುತ್ತೆ, ರಾಜ್ಕುಮಾರ್ ಅವ್ರ ಸಿನಿಮಾ ಬಂದರೆ ಪೊಲೀಸವರು ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾವ್ಯಾವ ಚಿತ್ರಮಂದಿರದಲ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾ ರಿಲೀಸ್ ಆಗುತ್ತೋ ಅಲ್ಲೆಲ್ಲ ಅಲರ್ಟ್ ಆಗಿರಬೇಕು ಅಂತೇಳಿ ಸರ್ಕಾರದಿಂದನೇ ಆದೇಶ ಆಗ್ಬಿಟ್ಟಿರ್ತದೆ. ಹೀಗಾಗಿ ತಾಯಿಗೆ ತಕ್ಕ ಮಗ 17-18 ವಾರ ಆಗಿರುತ್ತೆ. ಆ ಟೈಮ್ನಲ್ಲಿ ಹುಲಿಯ ಹಾಲಿನ ಮೇವು ಸಿನಿಮಾ ರಿಲೀಸ್ ಆಗುವಂಥದ್ದು. ನಮ್ಮ ರಂಜಿತ್ ಚಿತ್ರಮಂದಿರದ ಮಟ್ಟಿಗೆ ಹೇಳಬೇಕು ಅಂದರೆ ಶಂಕರ್ ಗುರು ಸಿನಿಮಾ 36ನೇ ವಾರ ಪ್ರದರ್ಶನ ಆಯ್ತಾ ಇರುವಂಥ ಸಂದರ್ಭದಲ್ಲಿ ತಾಯಿಗೆ ತಕ್ಕ ಮಗ ರಿಲೀಸ್ ಆಗುತ್ತೆ. ಆಗಲೂ ಕೂಡ ಶಂಕರ್ ಗುರು 36ನೇ ವಾರದಲ್ಲೂ ಮ್ಯಾಟ್ನಿ ಫರ್ ಶೋ ಹೌಸ್ಫುಲ್ ಆಗ್ತಾ ಇರುತ್ತೆ. ಆದರೆ ಪಾರ್ವತಮ್ಮನವರು ರಣಜಿತ್ ಚಿತ್ರಮಂದಿರದಲ್ಲೇ ತಾಯಿಗೆ ತಕ್ಕ ಮಗ ಹಾಕಬೇಕು ಅನ್ನೋ ಕಾರಣಕ್ಕೆ ಶಂಕರ್ ಗುರು ಸಿನಿಮಾವನ್ನು ಚಾಮುಂಡೇಶ್ವರಿ ಚಿತ್ರಮಂದಿರಕ್ಕೆ ಶಿಫ್ಟ್ ಮಾಡ್ತಾರೆ. ಚಾಮುಂಡೇಶ್ವರಿನಲ್ಲಿ 1 ವರ್ಷಗಳ ಕಾಲ ಪ್ರದರ್ಶನವಾಗುತ್ತೆ. ಒಂದು ವೇಳೆ ಚಾಮುಂಡೇಶ್ವರಿಗೆ ಶಿಫ್ಟ್ ಮಾಡದೇ ಇದ್ದರೆ ಆ ಕಾಲದಲ್ಲೇ ರಣಜಿತ್ ಚಿತ್ರಮಂದಿರದಲ್ಲಿ ಶಂಕರ್ ಗುರು 1 ವರ್ಷ ಪ್ರದರ್ಶನ ಆಗ್ತಿತ್ತು. ಆದರೆ ತಾಯಿಗೆ ತಕ್ಕ ಮಗ ಸಿನಿಮಾಗೋಸ್ಕರ ಶಂಕರ್ ಗುರುನ ಶಿಫ್ಟ್ ಮಾಡ್ತಾರೆ. ಅದಾದಮೇಲೆ ತಾಯಿಗೆ ತಕ್ಕ ಮಗ ಸಿನಿಮಾ ಕೂಡ 17ನೇ ವಾರದಲ್ಲೂ ಹೌಸ್ಫುಲ್ ಆಗ್ತಾನೆ ಇರುತ್ತೆ. ಆ ಟೈಮ್ನಲ್ಲಿ ಹುಲಿಯ ಹಾಲಿನ ಮೇವು ಸಿನಿಮಾ ರಿಲೀಸ್ ಆಗುವಂಥದ್ದು.
ತಾಯಿಗೆ ತಕ್ಕ ಮಗ ಕಣ್ಣು ಮುಚ್ಕೊಂಡು 25 ವಾರ ಹೋಗೋದು. ಆದರೆ ಹುಲಿಯ ಹಾಲಿನ ಮೇವು ಸಿನಿಮಾ ಇಲ್ಲಿಗೆ ಹಾಕಬೇಕು ಅಂತೇಳಿ ತಾಯಿಗೆ ತಕ್ಕ ಮಗ ಸಿನಿಮಾವನ್ನು ಕೂಡ ಚಾಮುಂಡೇಶ್ವರಿಗೆ ಶಿಫ್ಟ್ ಮಾಡ್ತಾರೆ. ರಣಜಿತ್ ಚಿತ್ರಮಂದಿರಕ್ಕೆ ಹುಲಿಯ ಹಾಲಿನ ಮೇವು ಸಿನಿಮಾ ರಿಲೀಸ್ ಮಾಡ್ತಾರೆ. ಹುಲಿಯ ಹಾಲಿನ ಮೇವು 10 ದಿನ ಮುಂಚಿತವಾಗಿಯೇ ಅಣ್ಣವರ ಭರ್ಜರಿ ಕಟೌಟನ್ನು ಚಿತ್ರಮಂದಿರದ ಮುಂದೆ ನಿಲ್ಲಿಸ್ಬಿಡ್ತಾರಂತೆ, ಕತ್ತಿ ಹಿಡ್ಕೊಂಡಿರೋದು. ಆ ಕಟೌಟ್ನ ನೋಡಲಿಕ್ಕೆ ಮೈಸೂರಿನ ಹಳ್ಳಿಗಳಿಂದ ಜನ ರಣಜಿತ್ ಚಿತ್ರಮಂದಿರದ ಹತ್ರ ಬರೋರು. ಏನು ಅಷ್ಟು ದೊಡ್ಡ ಕಟೌಟ್ ನಿಲ್ಲಿಸಿದ್ದಾರೆ. ಬ್ಯಾನರು ಕೂಡ ಮುಂದೆ 10 ದಿನ ಮುಂಚಿತವಾಗಿ ಬ್ಯಾನರ್ ಹಾಕ್ಬಿಡ್ತಾರೆ. ಜನ ಸುನಾಮಿ ರೀತಿಯಲ್ಲಿ ಚಿತ್ರಮಂದಿರದ ಸುತ್ತ ಬಂದು ನೀವು ಕಾಯ್ಕೊಂಡು ನಿಂತ್ಕೊಳ್ಳೋರಂತೆ ಕಟೌಟ್ನ ಪೋಸ್ಟರ್ನ ನೋಡಲಿಕ್ಕೆ. ಮತ್ತು ಯಾವಾಗ ಟಿಕೆಟ್ ಕೊಟ್ಬಿಡ್ತಾರೋ, ಟಿಕೆಟ್ ಸಡನ್ನಾಗಿ ಕೊಟ್ಬಿಟ್ರೆ ಟಿಕೆಟ್ ತಗೋಬೇಕು ಅಂತೇಳಿ 10-12 ದಿನ ಮುಂಚಿತವಾಗಿಯೇ ಚಿತ್ರಮಂದಿರದ ಮುಂದೆ ಜನ ಸುನಾಮಿ ಶುರುವಾಗುತ್ತೆ. ಜನನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. 10 ದಿನದ ಮುಂಚೆಯಿಂದಾನೇ ಪೊಲೀಸವರು ಸೆಕ್ಯೂರಿಟಿ ಕೊಟ್ಟಿರ್ತಾರೆ ಚಿತ್ರಮಂದಿರಕ್ಕೆ. ಸಿನಿಮಾದ ಕ್ರೇಜ್ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗುತ್ತೆ. ಆಗ ನಮ್ಮ ಚಿತ್ರಮಂದಿರದಲ್ಲಿ ಮ್ಯಾನೇಜರ್ ಶಾ ಅಂತ ಇರ್ತಾರೆ. ಅವರು 2 ದಿನ ಮುಂಚಿತವಾಗಿಯೇ ಟಿಕೆಟ್ ಇಶ್ಯೂ ಮಾಡ್ತಾರೆ. ಕಂಟಿನ್ಯೂ ಒಟ್ಟಿಗೆ 9 ದಿನದ ಟಿಕೆಟ್ ಹೌಸ್ಫುಲ್ ಆಗುತ್ತೆ. 9 ದಿನದ ಟಿಕೆಟ್ ಸೋಲ್ಡ್ ಔಟ್. ಈ ರೀತಿ ಬರೀ ಮೈಸೂರು ಅಷ್ಟೇ ಅಲ್ಲ, ಬೆಂಗಳೂರು, ಮಂಡ್ಯ, ಹಾಸನ, ಹುಬ್ಬಳ್ಳಿ, ದಾವಣಗೆರೆ ಎಲ್ಲ ಕಡೆಯೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ಎಲ್ಲ ಕಡೆ ಜನ ಸುನಾಮಿ, ಅಭಿಮಾನಿಗಳ ಸುನಾಮಿ. ಅಣ್ಣವರ ಹುಲಿ ಹಾಲಿನ ಮೇವು ಸಿನಿಮಾವನ್ನು ಕಣ್ ತುಂಬ್ಕೋಬೇಕು. ಸಿನಿಮಾಸ್ಕೋಪ್ ಸಿನಿಮಾ ಇದು, ಐತಿಹಾಸಿಕ ಸಿನಿಮಾ ರಿಲೀಸ್ ದಿನ ನಮ್ಮ ಮೈಸೂರಿನ ರಣಜಿತ್ ಚಿತ್ರಮಂದಿರದಲ್ಲಿ ಮಾರ್ನಿಂಗ್ ಶೋನಲ್ಲಿ ಒಂದು ದೊಡ್ಡ ದುರ್ಘಟನೆಗೆ ಸಾಕ್ಷಿ ಆಗಿಬಿಡುತ್ತೆ. ಅಕ್ಷರಶಃ ರಣರಂಗ ಆಗಿಬಿಡುತ್ತೆ. ಕಾರಣ ಏನಪ್ಪ ಅಂದರೆ, ಆ ಸಿನಿಮಾ ನೋಡಿದಂತಹ ಅಭಿಮಾನಿಗಳು ಸಕ್ಕತ್ತಾಗಿ ಬಂದಿದೆ ಅಂತೇಳಿ ಖುಷಿಯಿಂದ ಸಿನಿಮಾವನ್ನು ನೋಡ್ತಾ ಇರ್ತಾರೆ. ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಅಭಿಮಾನಿಗಳ ಖುಷಿ ಹೊರಟೋಗುತ್ತೆ. ಯಾಕಂದರೆ ಆ ಸಿನಿಮಾದಲ್ಲಿ ಅಣ್ಣವರು ಕೊನೆಯಲ್ಲಿ ಸತ್ತೋಗ್ತಾರೆ. ಯಾವಾಗ ಅಣ್ಣವರು ಸತ್ತೋಗ್ತಾರೋ ಅದೇ ಎಂಡಿಂಗು ಸಿನಿಮಾಗೆ. ಆ ದೃಶ್ಯ ಬರ್ತಿದ್ದಾಗೇ ಫಿಲಮ್ ಮುಗೀತು, ಸ್ಕ್ರೀನ್ ಆಫ್ ಆಗುತ್ತೆ, ಅಭಿಮಾನಿಗಳ ತಾಳ್ಮೆ ಕಟ್ಟೆ ಹೊಡೆಯುತ್ತೆ. ಅಣ್ಣವ್ರನ್ನ ಈ ಸಿನಿಮಾದಲ್ಲಿ ಸಾಯಿಸ್ಬಿಟ್ಟಿದ್ದಾರೆ, ಅಣ್ಣವ್ರನ್ನ ಬದುಕಿಸ್ಬೇಕಾಗಿತ್ತು ಅಂತೇಳಿ ನಮ್ಮ ಚಿತ್ರಮಂದಿರನೇ ರಣರಂಗ ಆಗ್ಬಿಡುತ್ತಂತೆ. ಸುಮಾರು ನಮ್ಮಲ್ಲಿ 900 ಸೀಟ್ ಇತ್ತು, 500ಕ್ಕೂ ಹೆಚ್ಚು ಸೀಟುಗಳು ಡ್ಯಾಮೇಜು. ಯಾವಾಗಲ್ಲ ಅಣ್ಣವ್ರು ಸತ್ತೋದ್ರು ಸಿನಿಮಾದಲ್ಲಿ ಅಂತ ಬಂತೋ ರೊಚ್ಚಿಗೆ ಎದ್ಬಿಡ್ತಾರಂತೆ ಅಭಿಮಾನಿಗಳು. ಆ ಕೋಪನೆಲ್ಲ ಸೀಟ್ಗಳ ಮೇಲೆ ತೀರಿಸ್ಕೋತಾರೆ. ಸೀಟ್ಗಳನ್ನೆಲ್ಲ ಹೊಡೆದು ಚಿಂದಿ ಮಾಡಾಕ್ಬಿಡ್ತಾರೆ. ಕೆಲವರು ಸೀಟ್ನೆಲ್ಲ ಕುಯ್ದು ಹಾಕ್ಬಿಡ್ತಾರೆ. ಮತ್ತು ಬಾಗಿಲುಗಳಿಗೆ ಹಾಕಿದಂಥ ಸ್ಕ್ರೀನ್ಗಳನ್ನ ಕಿತ್ತು ದಾಂಧಲೆ ಆಗ್ಬಿಡುತ್ತಂತೆ. ಸಡನ್ನಾಗಿ ಮ್ಯಾನೇಜರ್ಗೆ, ಥಿಯೇಟರ್ ಸ್ಟಾಫ್ನವ್ರಿಗೆ ಏನಕ್ಕೆ ಈ ರೀತಿ ಗಲಾಟೆ ನಡೀತಾ ಇದೆ ಅಂತ ಅರ್ಥನೇ ಆಗೋದಿಲ್ಲ. ಇದ್ಯಾಕೆ ಹಿಂಗೆ ಗಲಾಟೆ ಮಾಡ್ತಾ ಇದ್ದಾರೆ, ಫಿಲಮ್ ಮುಗೀತು, ಕೊನೆಯಲ್ಲಿ ಯಾಕೆ ಈ ರೀತಿ ಗಲಾಟೆ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲರಿಗೂ ಶಾಕ್ ಇತ್ತು. ಅಣ್ಣವ್ರನ್ನ ಸಾಯಿಸಬಾರ್ದಾಗಿತ್ತು, ಬದುಕಿಸ್ಬೇಕಾಗಿತ್ತು, ಈ ಸೀನ್ ಸರಿ ಇಲ್ಲ ಅಂತೇಳಿ ದೊಡ್ಡ ಗಲಾಟೆ. ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಮ್ಯಾಟ್ನಿಗೆ ಬರಬೇಕಾಗಿದ್ದಂತಹ ಅಭಿಮಾನಿಗಳಿಗೆ ಅವ್ರಿಗೂ ಹೇಳ್ಬಿಡ್ತಾರಂತೆ, ಅಣ್ಣವ್ರನ್ನ ಈ ಸಿನಿಮಾದಲ್ಲಿ ಸಾಯಿಸ್ಬಿಟ್ಟಿದ್ದಾರೆ, ಸರಿ ಇಲ್ಲ ಇದು ಅಂತೇಳಿ ಅವರು ಗಲಾಟೆಗೆ ಸಾಥ್ ಕೊಟ್ಬಿಡ್ತಾರೆ. ಥಿಯೇಟರ್ ರಣರಂಗ ಆಗ್ಬಿಡುತ್ತೆ. ಸಡನ್ನಾಗಿ ಹೆಚ್ಚಿನ ಪೊಲೀಸ್ ಫೋರ್ಸ್ ಬಂದು ಲಾಠಿ ಚಾರ್ಜ್ ಮಾಡಿ ಅಭಿಮಾನಿಗಳ ಗಲಾಟೆಯನ್ನು ನಿಯಂತ್ರಣ ಮಾಡ್ತಾರೆ. ಬರೀ ಮೈಸೂರಲ್ಲ, ಎಲ್ಲ ಕಡೆ ಬೆಂಗಳೂರಿನಲ್ಲೂ ಇದೇ ರೀತಿಯ ಗಲಾಟೆ ಆಗುತ್ತೆ. ಇದು ದೊಡ್ಡ ಗಲಾಟೆ ಆಗುತ್ತೆ. 4 ಶೋಲು ಅದೇ ಪರಿಸ್ಥಿತಿ. ಪೊಲೀಸವರು ಕೊನೆ ಎಂಡಿಂಗ್ನಲ್ಲಿ ಅಲರ್ಟಾಗಿ ಆಡಿಟೋರಿಯಂ ಒಳಗಡೆ ನಿಂತ್ಕೊಂಡ್ಬಿಡಾರಂತೆ. ಗಲಾಟೆ ಏನಾದ್ರು ಮಾಡಿದರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಲಿಕ್ಕೆ. ಪೊಲೀಸರು ಇದ್ದರೂ ಕೂಡ ಕೋಪದಲ್ಲಿ ಸೀಟ್ನ ಮುರಿದಾಕ್ತಿದ್ರಂತೆ. ಈ ರೀತಿ ಅಣ್ಣವರು ಸಾಯುವಂತಹ ದೃಶ್ಯ ಇದ್ದರೆ ಅಭಿಮಾನಿಗಳು ಸಹಿಸ್ಕೋತಾರಿಲ್ಲ. ಬರೀ ಸಾಯೋ ದೃಶ್ಯ ಅಲ್ಲ, ಅಣ್ಣವ್ರಿಗೆ ಯಾರಾದರೂ ಕಪಾಳು ಕೊಡೆಯೋ ಸೀನ್ ಇದ್ದರೆ ಆ ಸೀನ್ಗಳನ್ನೇ ಅಭಿಮಾನಿಗಳು ತಡ್ಕೋತಾ ಇರಲಿಲ್ಲ. ಇನ್ನು ಈ ಸಿನಿಮಾದಲ್ಲಿ ಅಣ್ಣವ್ರನ್ನ ಸಾಯಿಸ್ಬಿಡ್ತಾರಲ್ಲ, ಅದಕ್ಕೆ ಅಭಿಮಾನಿಗಳು ರೊಚ್ಚಿಗೆದ್ದು ಥಿಯೇಟರ್ನೇ ರಣರಂಗ ಮಾಡಿಬಿಡ್ತಾರೆ. ಮತ್ತು ಆ ಸೀನನ್ನು ಚೇಂಜ್ ಮಾಡಬೇಕು, ಕೊನೆಯಲ್ಲಿ ಅಣ್ಣವ್ರನ್ನ ಬದುಕಿಸ್ಬೇಕು ಅಂತೇಳಿ ದೊಡ್ಡ ಗಲಾಟೆ. ಕಡೆಗದು ಅಣ್ಣವ್ರ ಗಂಟನೂ ಹೋಗುತ್ತೆ. ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರು ಅದನ್ನು ಚೇಂಜ್ ಮಾಡೋಣ ಅನ್ನೋ ತೀರ್ಮಾನಕ್ಕೂ ಬರ್ತಾರಂತೆ. ಆಗ ಅಣ್ಣವರೇ ಹೇಳ್ತಾರಂತೆ, ಇಲ್ಲ ಈ ಸಿನಿಮಾಗೆ ಕೊನೆಯಲ್ಲಿ ನಾಯಕ ಸತ್ರೇನೆ ಚೆನ್ನಾಗಿರುತ್ತೆ, ನಾವು ಅದನ್ನು ಬದುಕಿಸ್ಬಿಟ್ರೆ ಚೆನ್ನಾಗಿರಲ್ಲ, ಅದು ಏನೂ ಆಗಲ್ಲ ಅಂತೇಳಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಡ್ತಾರಂತೆ ಅಣ್ಣವರು. ಸಿನಿಮಾದ ರೀತಿ ನೋಡಿ ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ ಅಂತ ಹೇಳಿದ ಮೇಲೆ ಕ್ರಮೇಣ ಸ್ವಲ್ಪ ಗಲಾಟೆ ಕಮ್ಮಿ ಆಗ್ತಾ ಬರುತ್ತಂತೆ. ಯಾಕಂದರೆ ಅಭಿಮಾನಿಗಳು ಏನು ಹೇಳ್ತಾ ಇದ್ದು ಅಂದರೆ, ಬಿಡುಗಡೆ ಸಿನಿಮಾದಲ್ಲೂ ಕೂಡ ಇದೇ ರೀತಿಯ ಒಂದು ಘಟನೆ ನಡೆದಿರುತ್ತೆ. ಆ ಸಿನಿಮಾದಲ್ಲಿ ಕೊನೆಯಲ್ಲಿ ಅಶ್ವಥ್ ಅವ್ರಿಗೆ ಹ್ಯಾಂಗ್ ಮಾಡಿಬಿಡ್ತಾರೆ, ಕೊನೆಯಲ್ಲಿ ಒಂದು ಕೊಲೆ ಕೇಸ್ ಮೇಲೆ. ಅದು ಅವಾಗ ಅಭಿಮಾನಿಗಳು ಬಿಡುಗಡೆ ಅಂತ ಹೆಸರಿಟ್ಬಿಟ್ಟು ಅಶ್ವಥ್ ಅವ್ರನ್ನ ಯಾಕೆ ಮತ್ತೆ ಸಾಯಿಸಬೇಕಾಗಿತ್ತು, ಮತ್ತು ಬಿಡುಗಡೆ ಅನ್ನೋ ಹೆಸರಿಗೆ ಏನು ಅರ್ಥ ಬಂತು ಅಂತೇಳಿ ಅವಾಗ ಗಲಾಟೆ ಆಗಿರುತ್ತೆ. ಹೀಗಾಗಿ ಅದನ್ನು ರೀಶೂಟ್ ಮಾಡಿ ಅಶ್ವಥ್ ಅವ್ರನ್ನ ಒಂದು 3-4 ದಿನ ಆಗಿರುತ್ತೆ ಸಿನಿಮಾ ರಿಲೀಸ್ ಆಗಿ. ಆಮೇಲೆ ಅದು 5ನೇ ದಿನದಿಂದ ಅಶ್ವಥ್ ಅವ್ರನ್ನ ಬದುಕಿಸುವ ರೀತಿಯಲ್ಲಿ ಚೇಂಜ್ ಮಾಡ್ತಾರೆ, ಬಿಡುಗಡೆಯಾಗಿ ಬರುವಂಥದ್ದು ಕೊನೆಯಲ್ಲಿ. ಅದೇ ರೀತಿ ಈ ಸಿನಿಮಾದಲ್ಲೂ ಮಾಡಲಿ ಅಂತ ಅಭಿಮಾನಿಗಳು ಗಲಾಟೆ. ಆದರೆ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಚೇಂಜ್ ಆಗೋದಿಲ್ಲ, ಅದೇ ಕ್ಲೈಮ್ಯಾಕ್ಸ್ನಲ್ಲೇ ಸಿನಿಮಾ ಮುಂದುವರಿಯುತ್ತೆ. ಮತ್ತು ಹುಲಿ ಹಾಲಿನ ಮೇವು ಸಿನಿಮಾ ಹಲವು ದಾಖಲೆಗಳಿಗೂ ಕೂಡ ಕಾರಣವಾಗುತ್ತೆ. 3 ವಾರದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡಂತಹ ಸಿನಿಮಾ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ. ಶಂಕರ್ ಗುರು ನಂತರ ಸಂಪಾದನೆ ಮಾಡಿದಂತಹ ಸಿನಿಮಾ ಹುಲಿಯ ಹಾಲಿನ ಮೇವು. ಅದು ಅವಾಗ 3ನೇ ವಾರದ ಕಲೆಕ್ಷನ್ ಪತ್ರಿಕೆಯಲ್ಲೇ ಜಾಹೀರಾತನ್ನು ಹಾಕ್ಸ್ಬಿಡ್ತಾರೆ. 3 ವಾರದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿತ್ತು,
ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನ ಸಿನಿಮಾವನ್ನು 3 ವಾರದಲ್ಲಿ ವೀಕ್ಷಣೆ ಮಾಡಿದ್ರು ಮತ್ತು ಆ ಚಿತ್ರಮಂದಿರದಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋದನ್ನು ಪಿನ್ ಟು ಪಿನ್ ಮಾಹಿತಿಯನ್ನು ಪತ್ರಿಕೆಯಲ್ಲಿ ಪ್ರಕಟಣೆ ಕೊಡ್ತಾರೆ. ಅದು ಕೂಡ ಚರ್ಚೆ ಆದಂಥ ವಿಚಾರ. ಏನೇ ಇದು ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ ಟೈಮ್ ಅಂತ ಕಾಣುತ್ತೆ. ಒಂದು ಸಿನಿಮಾ ಬಗ್ಗೆ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ, ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ನೋಡಿದ್ದಾರೆ ಅನ್ನೋದ್ರ ಬಗ್ಗೆ ಜಾಹೀರಾತನ್ನು ಕೊಡ್ತಾರೆ. ಇದೇ ಫಸ್ಟು. ನೋಡು ಅಣ್ಣವ್ರ ಸಿನಿಮಾ ಯಾವ ರೀತಿ ಅದ್ರ ಬಗ್ಗೆನೂ ಒಂದು ದಾಖಲೆ ಮಾಡಿಬಿಡ್ತು ಅಂತೇಳಿ ಅಭಿಮಾನಿಗಳು ಒಂದು ರೀತಿ ಹೆಮ್ಮೆಯ ವಿಚಾರ. ಹುಲಿ ಹಾಲಿನ ಮೇವು ಸಿನಿಮಾ 3 ವಾರಕ್ಕೆ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತೆ. ಮತ್ತು ಸಿನಿಮಾ ನಮ್ಮ ರಂಜಿತ್ ಚಿತ್ರಮಂದಿರದಲ್ಲಿ ಕಂಟಿನ್ಯೂ 6 ವಾರ 4 ಶೋ ಫುಲ್ ಆಗುತ್ತೆ. 6 ವಾರಗಳ ತನಕ ಆ ಸಿನಿಮಾದ ಕಲೆಕ್ಷನ್ ಯಾವ ರೀತಿ ಇತ್ತು ಅಂದರೆ, ದಿನ ಬೆಳಗ್ಗೆ ಅಭಿಮಾನಿಗಳು ಜಮಾಯಿಸ್ಬಿಟ್ರೆ ಅಭಿಮಾನಿಗಳ ಒತ್ತಡವನ್ನು ತಡ್ಕೊಳಕ್ಕಾಗ್ದೇ ಅವತ್ತೊಂದು ದಿನ 4 ಶೋದು ಕೊಡೋದಲ್ದೇ ಅದ್ರ ನಾಳೆದು ಟಿಕೆಟ್ ಕೊಟ್ಟು ಮುಗಿಸೋರು. ಆ ರೀತಿ ಆ ಸಿನಿಮಾ ಕ್ರೌಡೆಡ್, ಹೌಸ್ಫುಲ್ಲು. ಈ ರೀತಿ ಹುಲಿಯ ಹಾಲಿನ ಮೇವು ಸಿನಿಮಾ 1979ರಲ್ಲಿ ಹಿಟ್ ಸಿನಿಮಾ ಅಂತ ಅನಿಸ್ಕೊಡುತ್ತೆ. ಆ ಸಿನಿಮಾದಲ್ಲಿ ಏನಾದರೂ ಅಣ್ಣವರು ತೀರ್ಕೊಳ್ಳುವಂತಹ ದೃಶ್ಯ ಇಲ್ಲದೇ ಇದ್ದಿದ್ರೆ ಆ ಸಿನಿಮಾ ಕಲೆಕ್ಷನ್ ಮತ್ತೊಂದು ಹಂತ ಕೊಟ್ಟೋಗ್ಬಿಡ್ತಿತ್ತೇನೋ. ಅಣ್ಣವ್ರು ಸತ್ತೋಗ್ತಾರೆ ಅನ್ನೋ ಕಾರಣಕ್ಕೆ ಅಭಿಮಾನಿಗಳು ಫಸ್ಟಿಂದ ಕೊನೆ ಯುದ್ಧದ ದೃಶ್ಯಕ್ಕಂಟ ಸಿನಿಮಾ ನೋಡ್ತಿದ್ರಂತೆ. ಕೊನೆಯಲ್ಲಿ ಅಣ್ಣವರ ಸಾಯುವ ದೃಶ್ಯವನ್ನು ನೋಡೋಕ್ಕಾಗದೆ ಎದ್ದೊಟ್ಟೋಗ್ತಿದ್ರಂತೆ. ಈ ರೀತಿ ಅಣ್ಣವರು ಸಾವನ್ನು ಸಿನಿಮಾದಲ್ಲೂ ಕೂಡ ಅಭಿಮಾನಿಗಳು ಬಯಸ್ತಾ ಇರಲಿಲ್ಲ. ಆದರೂ ಕೂಡ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಚೇಂಜ್ ಆಗೋದಿಲ್ಲ. ಮೈಸೂರು, ಬೆಂಗಳೂರು, ದಾವಣಗೆರೆ, ಹುಬ್ಬಳ್ಳಿ ಸೇರಿದಂತೆ ಹಲವು ಕೇಂದ್ರಗಳಲ್ಲಿ 100 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ.